ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿಯ ಯಶು. ಸೊ ಈ ಮಿಡ್ ನೈಟ್ ಆಗಿದೆ, ಎಲ್ಲ ಹೋಗ್ತಾ ಇದ್ದೀವಿ ಅಂತ. ಆ್ಯಕ್ಚುಲಿ ನನಗೆ ಒಂದು ನೈಟ್ ಔಟ್ ಹೋಗ್ಬೇಕಂತ ತುಂಬ ದಿನದಿಂದ ಆಸೆ ಇತ್ತು. ಯಾವತ್ತೂ ಹಾಗೆ ಇರಲಿಲ್ಲ. ಸೊ ಇವತ್ತು ಆ ಕಾಲ ಕೂಡ ಬಂದಿದೆ. ಇವತ್ತು ವಿ ಫ್ರೆಂಡ್ಸು ನಾನು ಎಲ್ಲ ಇವತ್ತು ನೈಟ್ ಔಟ್ ಹೋಗ್ತಾ ಇದ್ದೀವಿ. ಮೈಸೂರು ರೋಡಲ್ಲಿ ಕೆಫೆ ಓಪನ್ ಇರುತ್ತಲ್ಲ, ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇರೋದು. ಟೈಮ್ ಇವಾಗ ಎಷ್ಟು ವಿವಿ? 12:27 ಆಗಿದೆ. ಸೊ ಫ್ರೆಂಡ್ಸ್ ಅಲ್ಲಿ ರಾಜರಾಜೇಶ್ವರಿ ನಗರ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಅಲ್ಲಿಂದ ಒಟ್ಟಿಗೆ ಹೋಗೋದು. ನಾನು ಮತ್ತು ವಿ ರಾಜರಾಜೇಶ್ವರಿ ನಗರ್ಗೆ ರೀಚ್ ಆದ್ವಿ. ಸೊ ಪಾಪ ಅವ್ರ ಫ್ರೆಂಡ್ಗಳು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾಯಿದ್ರು ನಮಗೆ ಅಂತ. ಸೊ ಅಲ್ಲೋದ್ಮೇಲೆ ನಾವು ಡಿಸೈಡ್ ಮಾಡ್ಕೊಂಡಿದ್ದು ಏನಂತಂದರೆ ಎಲ್ಲರೂ ಒಟ್ಟಿಗೆ ಒಂದೇ ಕಾರಲ್ಲಿ ಹೋಗೋಣ, 2 ಕಾರ್ ಏನು ತೆಗಿಯೋದು ಬೇಡ ಅಂತ. ಅದಕ್ಕೆ ನಮ್ಮ ಕಾರ್ನ ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದೀವಿ. ಅಲ್ಲಿ ಅಂದರೆ ಸ್ವಲ್ಪ ಚೆನ್ನಾಗಿರೋ ಜಾಗ ನೋಡ್ಕೊಂಡು ಎಲ್ಲಿ ಪಾರ್ಕ್ ಮಾಡೋಕ್ಕೆ ಸೂಟ್ ಆಗುತ್ತೆ ಅಂತ ನೋಡ್ಕೊಂಡು ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿಂದ ನಾನು ಮತ್ತು ಎಲ್ಲ ವಿ ಫ್ರೆಂಡ್ಸು ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಕಾರಲ್ಲಿ, ಅಂದರೆ ವಿ ಫ್ರೆಂಡ್ ಕಾರಲ್ಲಿ ಕೆಫೆಗೆ ಹೋಗಿದ್ದು. ನಾವು ಅಂದ್ಕೊಂಡಿದ್ದೆ ಒಂದು ಕೆಫೆ ಹೋಗಬೇಕು ಅಂತ. ಆದರೆ ಹೋಗ್ತಾ ರೋಡಲ್ಲಿ ಅಲ್ಲಿ ಎಷ್ಟೊಂದು ಕೆಫೇಸ್ ಓಪನ್ ಇರುತ್ತಲ್ಲ, ಸೊ ನೋಡಿದ್ವಿ. ಈ ಫಿಲ್ಟರ್ ಕೆಫೆ ಅನ್ನೋದು ನಮಗೆ ಒಳಗಡೆ ಹೋಗೆಲ್ಲ ನೋಡಿದಾಗ ಚೆಕ್ ಮಾಡಿದಾಗ ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋದ್ವಿ. ಸೊ ನೋಡೋಣ ಬನ್ನಿ ಕೆಫೆ ಹೇಗಿದೆ ಅಂತ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಏನು ತುಂಬ ಜನ ಏನು ಇರಲ್ಲ ಅಂತ. ನೋಡಿದ್ರೆ ಎಷ್ಟೊಂದು ಕಾರು ಮತ್ತು ಬೈಕ್ಸ್ ಎಲ್ಲ ಇತ್ತು ಗೊತ್ತಾ, ಎಷ್ಟೊಂದು ಜನ ಬಂದಿದ್ದರು. ಸೊ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಜನ ಇರ್ತಾರೆ ಈ ಟೈಮಲ್ಲಿ ಅಂತ ಹೇಳಿ. ತುಂಬ ಜನ ಇದ್ದರು. ಎತ್ಕೊಂಡು ಹೋಗ್ಬಿಡೋಣ. ಎಲ್ಲ ಹಾಯ್ ಹೇಳಿ ಅದಕ್ಕೆ ನಂಗೊಂದ್ಸಲ. ಯಾವಾಗಲೂ ರಘು ಕಣ್ಣು ಮುಚ್ಕೊಂಡೆ ಹಾಯ್ ಹೇಳೋದು. ಎಲ್ಲಿಗೆ ಬಂದಿದ್ದೀವಿ ನಾವು ಇವತ್ತು? ಫಿಲ್ಟರ್ ಕೆಫೆ. ವೆಯ್ಟ್ ಮಾಡ್ತಾ ಇದ್ದೀವಿ ಮಂಡೆಗೆ, ಆಯ್ತಾ? ಓಕೆನಾ? ಈಗೇನು ಹೇಳೋದು? ಸ್ಕ್ರಿಪ್ಟ್ ವರ್ಕೊ ಬಂದಿಲ್ಲ. ಏನು ಬೇಕಂದ್ರೆ ಹೇಳ್ಬೋದು. ಇಲ್ಲಿ ಇವ್ರಿಗೆಲ್ಲ ಹಾಯ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವರೆಲ್ಲ ಹಾಯ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಹೇಳ್ಕೊಡು ಅಂತ ಹಿಂಗೆ ನನಗೆ ಟೀಸ್ ಮಾಡ್ತಾಯಿದ್ರು. ಫ್ರೆಂಡ್ಸ್ ಜೊತೆ ಹೋದರೆ ಎಷ್ಟು ಫನ್ ಇರುತ್ತೆ ಅಲ್ಲ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸೊ ಆ್ಯಕ್ಚುಲಿ ನಾವಿಲ್ಲಿ ಆರ್ಡರ್ ಮಾಡಿದ್ದು ಚಿಲ್ಲಿ ಚಿಕನ್, ಮೋಮೋಸ್ ಮತ್ತು ಫ್ರೆಂಚ್ ಫ್ರೈಸು, ಪಿಜ್ಜಾ, ಅದ್ರ ಜೊತೆ ಕೋಲ್ಡ್ ಕಾಫಿ. ಫುಡ್ ಆ್ಯಾವ್ರೇಜಾಗೆ ಇತ್ತು, ತುಂಬ ಏನು ಚೆನ್ನಾಗಿರಲಿಲ್ಲ. ಈ ಪ್ಲೇಸಿಗೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಅಂದರೆ ಈ ಕೆಫೆಗೆ ಬರೋದು ಫೈನು. ಸೊ ಫುಡ್ ಎಕ್ಸ್ಪೆಕ್ಟ್ ಮಾಡ್ಕೊಂಬಂದರೆ ಡಿಸಪಾಯಿಂಟ್ ಆಗುತ್ತೆ ಸ್ವಲ್ಪ. ಫುಡ್ ಏನು ಚೆನ್ನಾಗಿರಲಿಲ್ಲ. ನಾವು ಹೋಗ್ಬೇಕಾದ್ರೆ ಕಾರ್ಡ್ಸ್ ತೊಗೊಂಡೋಗಿದ್ವಿ. ಎಲ್ಲರೂ ಸೇರಿ ಕಾರ್ಡ್ಸ್ ಆಡ್ತಾಯಿದ್ವಿ. ಕಾರ್ಡ್ಸ್ ಆಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಅದಾದಮೇಲೆ ಡಮ್ ಶಾರ್ಟ್ಸ್ ಬೇರೆ ಆಡಿದ್ವಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆಗಿತ್ತು. ನಾವು ಮನೆಗೆ ಬಂದಾಗ 6 o'clockಗೆ ವಾಪಸ್ ಬಂದ್ವಿ. ಸೊ ನೆಕ್ಸ್ಟ್ ಡೇ ನಾನು ನಮ್ಮ ಮನೆ ಹತ್ರ ಓಪನ್ ಆಗಿರೋ ಕ್ಯಾಲಿಫೋರ್ನಿಯಾ ಬರಿಟೋಸ್ಗೆ ಹೋಗಿದ್ವಿ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ, ಹೊಸ್ದಾಗಿ ಓಪನ್ ಆಗಿತ್ತಲ್ಲ ಅಂತ. ಆ್ಯಕ್ಚುಲಿ ಅವತ್ತು ನಾನು ನಾನ್ ವೆಜ್ ತಿಂತಾ ಇರಲಿಲ್ಲ. ನಾನು ವೆಜ್ ಬರಿಟೋಸ್ ತೊಗೊಂಡಿದ್ದೆ. ವಿ ನಾನ್ ವೆಜ್ ಬರಿಟೋಸ್ ತೊಗೊಂಡಿದ್ರು. ಸೊ ನೋಡೋಣ ಹೇಗಿತ್ತು ಅಂತ ಹೇಳಿ ರಿವ್ಯೂ ಮಾಡಿ ಹೇಳ್ತೀನಿ. ಆ್ಯಕ್ಚುಲಿ ಸ್ಟಫಿಂಗ್ ಎಲ್ಲ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಬಟ್ ಓಕೆ, ಅಷ್ಟೊಂದೇ ನನಗೇನು ಇಷ್ಟ ಆಗಿಲ್ಲ ಈ ಬರಿಟೋಸು. ಸೊ ಅದ್ರ ಜೊತೆ ಆ್ಯಕ್ಚುಲಿ ಹೊಸ್ದಾಗಿ ಓಪನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಟ್ಯಾಕೋಸ್ಗೆ ಆಫರ್ಸ್ ಇಟ್ಟಿದ್ದಾರೆ, ಬೈ 1 get 1. ಅದು ಓನ್ಲಿ ಟ್ಯೂಸ್ಡೇಸ್ ಅಷ್ಟೇ. ಮತ್ತು ನೀವು ಇಲ್ಲಿ ಏನಾದ್ರೂ ಬಿವರೇಜಸ್ ತೊಗೊಂಡ್ರೆ ಅದು ರೀಫಿಲ್, ಅಂದರೆ ಫಸ್ಟ್ ಟೈಮ್ ಅಷ್ಟೇ ನೀವು ಪೇ ಮಾಡಬೇಕು. ನೆಕ್ಸ್ಟ್ ಟೈಮ್ ಎಲ್ಲ ನೀವು ಎಷ್ಟು ಸಲ ಹೋಗಿ ಕೇಳಿದ್ರೂ ಫ್ರೀಯಾಗಿ ಹಾಕ್ಕೊಡ್ತಾರೆ. ನಾವಿಲ್ಲಿ ಆರ್ಡರ್ ಮಾಡಿದ್ದು ಒಂದು ಚಿಕನ್ ಬರಿಟೋಸು, ಇನ್ನೊಂದು ವೆಜ್ ಬರಿಟೋಸು. ಆ್ಯಕ್ಚುಲಿ ಅದ್ರ ಜೊತೆ ನಾವು ಟ್ಯಾಕೋಸ್ ತೊಗೊಂಡ್ವಿ. ನಾನು ಹೇಳಿದ್ನಲ್ಲ ಆ್ಯಕ್ಚುಲಿ ಟ್ಯಾಕೋಸ್ಗೆ ಆಫರ್ಸ್ ಇಟ್ಟಿದ್ದಾರೆ ಟ್ಯೂಸ್ಡೇಸು ಬೈ 1 get 1 ಅಂತ. ಸೊ ನಾವು ಹೋಗಿದ್ದು ಮಂಗಳವಾರ ಆಗಿದ್ದರಿಂದ ನಮಗೆ ಟ್ಯಾಕೋಸು ಬೈ 1 get 1 ಅಲ್ಲಿ ಸಿಕ್ತು. ಸೊ ಆ್ಯಕ್ಚುಲಿ ಬರಿಟೋಸಿಗೆ ಕಂಪೇರ್ ಮಾಡಿದ್ರೆ ನನಗೆ ಸ್ವಲ್ಪ ಟ್ಯಾಕೋಸೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದೇ ದಿನ ನೈಟು ಯಾಕೋ ಐಸ್ ಕ್ರೀಮ್ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಫ್ರೆಂಡ್ಸ್ ಎಲ್ಲ ಸೇರಿ ಐಸ್ ಕ್ರೀಮ್ ತಿನ್ನೋಣ ಅಂತ ಪೋಲಾರ್ ಬೇರ್ಗೆ ಹೋಗಿದ್ವಿ.
ಸೊ ನಾನು ಐಸ್ ಕ್ರೀಮ್ ಅಂತ ಅಂದರೆ ನನಗೆ ಐಸ್ ಕ್ರೀಮ್ ಜೊತೆ ಬ್ರೌನಿ ಇರಲೇಬೇಕು. ನಂಗೆ ಅವಾಗಲೇ ಐಸ್ ಕ್ರೀಮ್ ತಿಂದೆ ಅಂತ ಒಂಥರ ಸ್ಯಾಟಿಸ್ಫೈ ಆಗೋದು. ಬ್ರೌನಿ ತಿಂದಿಲ್ಲ ಅಂದರೆ ನಂಗೆ ಐಸ್ ಕ್ರೀಮ್ ತಿನ್ನಂಗೆ ಅನಿಸಲ್ಲ. ಸೊ ಇಲ್ಲಿ ನಾನು ಕೃಪಾ ಚಾಕೋ ಬ್ರೌನಿ ಐಸ್ ಕ್ರೀಮ್ ತೊಗೊಂಡಿದ್ವಿ. ನಮ್ಮ ಬಾಯ್ಸ್ ಎಲ್ಲಕ್ಕೂ ಸ್ಕೂಪ್ಸ್ಗಳು ತೊಗೊಂಡಿದ್ರು. ನಾನು ಎಲ್ಲರೂ ಹಾಯ್ ಮಾಡಬೇಕು. ಅಜಯ್ ಫುಲ್ಲು ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಅವ್ನು ಮಾತಾಡ್ಸಿದ್ರು We lost by 1 run, but still RCB gave their best. RCB. You're all RCB fans. Loyalty matters. Okay. IPL ನಡೀತಾ ಇರೋದ್ರಿಂದ ಫ್ರೆಂಡ್ಸ್ ಜೊತೆ ಸೇರಿದ್ರೆ IPL ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಸೊ ಅದರಲ್ಲೂ ನಮ್ಮ RCB ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಏನಾದ್ರೂ ಬಿಟ್ಕೊಡೋದೇ ಇಲ್ಲ ನಮ್ಮ RCB ಟೀಮ್ನ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.